ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 9/7/2025 ಬುಧವಾರ, ಚತುರ್ದಶಿ, ಮೂಲ ನಕ್ಷತ್ರ, ಬ್ರಹ್ಮಯೋಗ, ಗರಿಜಕರಣ. ಮೊದಲನೆಯದಾಗಿ ಮೇಷರಾಶಿ. ಹೂಡಿಕೆ ಹಣದ ಬಗ್ಗೆ ಎಚ್ಚರವಿರಲಿ. ಮಕ್ಕಳಿಂದ ಕಿರಿಕಿರಿ, ದುಃಖ, ಧನಲಾಭ, ಸಂಗಾತಿಯಿಂದ ಲಾಭ, ಪಾಲುಗಾರಿಕೆಯಲ್ಲಿ ಲಾಭವಾಗುವುದು. ವೃಷಭ ರಾಶಿ. ಸಂಗಾತಿಯಿಂದ ನೆಮ್ಮದಿ, ಪಾಲುಗಾರಿಕೆಯಿಂದ ಲಾಭ, ಗೃಹ ಲಾಭ, ವಾಹನ ಲಾಭ, ವ್ಯಾಪಾರದಲ್ಲಿ ಚಿಂತೆ, ಕಿರಿಕಿರಿ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಮಿಥುನ ರಾಶಿ. ವ್ಯಾಪಾರಕ್ಕಾಗಿ ಪ್ರಯಾಣ, ಶತ್ರು ಭಯ, ಮಕ್ಕಳಿಂದ ಕಿರಿಕಿರಿ, ದುಃಖ, ಧನ ನಷ್ಟ, ಹೂಡಿಕೆ ಹಣದಲ್ಲಿ ನಷ್ಟ, ಆರ್ದ್ರ ನಕ್ಷತ್ರದವರಿಗೆ ಶುಭವಾಗುವುದು. ಕಟಕ ರಾಶಿ. ವ್ಯಾಪಾರ ಲಾಭ, ಹೂಡಿಕೆ ಹಣದಲ್ಲಿ ಲಾಭ, ವಿದ್ಯಾರ್ಥಿಗಳಿಗೆ ಲಾಭ, ಧನ ಲಾಭ, ಸಂಗಾತಿಯಿಂದ ಗೃಹದಿಂದ ವಾಹನದಿಂದ ಲಾಭ, ಪುಷ್ಯ ನಕ್ಷತ್ರದವರಿಗೆ ಅಶುಭ, ಆಶ್ಲೇಷ ನಕ್ಷತ್ರದವರಿಗೆ ಶುಭವಾಗುವುದು. ಸಿಂಹ ರಾಶಿ. ತಾಯಿಯ ಬಗ್ಗೆ ಚಿಂತೆ, ಉದ್ಯೋಗಕ್ಕಾಗಿ ಪ್ರಯಾಣ, ಒಡಹುಟ್ಟಿದವರಿಗೆ ಉದ್ಯೋಗ, ಪಿತ್ರಾರ್ಜಿತ ಆಸ್ತಿ ಲಭ್ಯ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಕನ್ಯಾ ರಾಶಿ. ಪ್ರಯಾಣದಿಂದ ಆಯಾಸ, ದುಃಖ, ಹೊಸ ಯೋಜನೆ ಬೇಡ, ಒಡಹುಟ್ಟಿದವರಿಂದ ನಷ್ಟ, ತಂದೆಗೆ ಧನ ಲಾಭ, ವಿದೇಶಿ ಪ್ರಯಾಣ ಬೇಡ, ಸಂಗಾತಿಯಿಂದ ಸಹಾಯ ದೊರೆಯುವುದು. ತುಲಾ ರಾಶಿ. ಧನ ಲಾಭ, ಮಾನಸಿಕ ಅಶಾಂತಿ, ಸಂಗಾತಿಯಿಂದ ಕಿರಿಕಿರಿ, ಕುಟುಂಬದಿಂದ ಸಹಾಯ, ಸ್ವಾತಿ ನಕ್ಷತ್ರದವರಿಗೆ ಶುಭವಾಗುವುದು. ವೃಶ್ಚಿಕ ರಾಶಿ. ಉದ್ಯೋಗದ ಚಿಂತೆ, ಮಕ್ಕಳ ಚಿಂತೆ, ಸಂಗಾತಿಯಿಂದ ಸಹಾಯ, ಕುಟುಂಬದವರಿಂದ ಸಹಾಯ, ಅನುರಾಧ ನಕ್ಷತ್ರದವರಿಗೆ ಅಶುಭ, ಜ್ಯೇಷ್ಠ ನಕ್ಷತ್ರದವರಿಗೆ ಶುಭವಾಗುವುದು. ಧನಸ್ಸು ರಾಶಿ. ತಂದೆಗೆ ನಷ್ಟ, ಅನಾರೋಗ್ಯ, ವ್ಯಾಪಾರದಲ್ಲಿ ಲಾಭ, ಸಂಗಾತಿಯಿಂದ ಲಾಭ, ಸ್ತ್ರೀಯಿಂದ ಲಾಭ, ಗುರುವಿನಿಂದ ಮಾರ್ಗದರ್ಶನ ದೊರೆಯುವುದು. ಮಕರ ರಾಶಿ. ಒಡಹುಟ್ಟಿದವರಿಂದ ಎಚ್ಚರದಿಂದಿರಿ, ದುಃಖ, ಕಿರಿಕಿರಿ, ವಿದ್ಯಾರ್ಥಿಗಳಿಗೆ ಶುಭ, ವ್ಯಾಪಾರದಲ್ಲಿ ಲಾಭ, ಸಂಗಾತಿಯಿಂದ ಕಿರಿಕಿರಿ ಆಗುವುದು. ಕುಂಭ ರಾಶಿ. ಸಂಗಾತಿಗೆ ಉದ್ಯೋಗ, ಪಾಲುಗಾರಿಕೆಯಲ್ಲಿ ಲಾಭ, ಪ್ರಯಾಣದಿಂದ ಅನಾರೋಗ್ಯ, ಶತಭಿಷ ನಕ್ಷತ್ರದವರಿಗೆ ಶುಭವಾಗುವುದು. ಮೀನ ರಾಶಿ. ತಂದೆಯೊಂದಿಗೆ ಕಿರಿಕಿರಿ, ವಿದೇಶಿ ಪ್ರಯಾಣ ಬೇಡ, ಕುಟುಂಬದವರೊಂದಿಗೆ ಮನಸ್ತಾಪ, ಧನ ನಷ್ಟ, ರೇವತಿ ನಕ್ಷತ್ರದವರಿಗೆ ಶುಭವಾಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.